ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದಲ್ಲಿ ಬರುವಂತಹ ಪುಟ ಸಂಖ್ಯೆ 106ರಲ್ಲಿ ಇರುವಂತಹ ವಿಷಯ ಕ್ಯಾಲೆಂಡರ್ನಲ್ಲಿನ ವಿನ್ಯಾಸಗಳು, ಇದರ ಬಗ್ಗೆ ಕಲಿಯೋಣ. ಇಲ್ಲಿ ನಮಗೆ ನವೆಂಬರ್ 2024ನ ಕ್ಯಾಲೆಂಡರನ್ನು ಕೊಟ್ಟಿದ್ದಾರೆ. ಸೊ ಈ ಕ್ಯಾಲೆಂಡರಲ್ಲಿ ನೀವು ನೋಡ್ಬೋದು ಸಂಖ್ಯೆಗಳಿವೆ 1ರಿಂದ 30ರ ತನಕ. ಸೊ ಈ ಕ್ಯಾಲೆಂಡರ್ನ ಯಾವುದಾದ್ರೂ ಒಂದು ಚೌಕವನ್ನು ತೆಗೆದುಕೊಂಡು ನಾವು ಸಂಖ್ಯೆಗಳಲ್ಲಿ ಇರುವಂತಹ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವ. ಸೊ ಇಲ್ಲಿ ಈ ಚೌಕವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಚಿತ್ರದಲ್ಲಿ 12, 13, 19 ಮತ್ತು 20 ಈ ರೀತಿ ಬರುವ ಹಾಗೆ ಚೌಕಗಳನ್ನು ತೆಗೆದುಕೊಂಡಿದ್ದಾರೆ. ಈ ಚೌಕದಲ್ಲಿ ನೀವು ಯಾವ ರೀತಿಯ ಸಂಬಂಧಗಳನ್ನು ಕಾಣ್ತೀರಾ? ಇಲ್ಲಿ ಈಗ ನೀವು ಗಮನಿಸಿದರೆ ಈ ಚೌಕದ ಕರ್ಣಗಳನ್ನು ತೆಗೆದುಕೊಳ್ಳಿ. ಅಂದರೆ 12 ಮತ್ತು 20 ಕರ್ಣಗಳಲ್ಲಿ ಬರುವಂಥ ಸಂಖ್ಯೆ. ಸೊ 12 + 20 ಅಂತ ಮಾಡಿದಾಗ ನಿಮಗೆ ಉತ್ತರವು 32 ಅಂತ ಬರ್ತದೆ. ಅದೇ ರೀತಿ ಇನ್ನೊಂದು ಕರ್ಣವನ್ನು ತೆಗೆದುಕೊಳ್ಳಿ ಈ ಚೌಕದ. ಅಂದರೆ 19 ಮತ್ತು 13 ಇದೆ. ಸೊ 19 + 13 ಅಂತ ಮಾಡಿದಾಗ ಕೂಡ ಉತ್ತರವು ನಿಮಗೆ 32 ಅಂತ ಬರ್ತದೆ. ಸೊ ಈ ರೀತಿಯಲ್ಲಿ ನೀವು ಕ್ಯಾಲೆಂಡರ್ನಲ್ಲಿರುವ ಚೌಕದ ರೂಪದಲ್ಲಿರುವಂಥ ಯಾವುದೇ 4 ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಕರ್ಣಗಳಲ್ಲಿರುವಂಥ ಸಂಖ್ಯೆಗಳನ್ನು ಕೂಡಿಸಿದಾಗ ನಿಮಗೆ ಎರಡೂ ಕರ್ಣಗಳ ಸಂಖ್ಯೆಗಳನ್ನು ಕೂಡಿಸಿದಾಗ ಒಂದೇ ರೀತಿಯ ಉತ್ತರ ಬರುವುದನ್ನು ನೀವು ಕಾಣ್ಬೋದು. ಇಲ್ಲಿ ನಾವು ಈ ಚೌಕವನ್ನು ತೆಗೆದುಕೊಂಡಿದ್ದೇವೆ 12, 13, 19, 20. ನೀವು ಯಾವುದೇ ಚೌಕವನ್ನು ತೆಗೆದುಕೊಳ್ಬೋದು. ಯಾವುದೇ ಚೌಕವನ್ನು ತೆಗೆದುಕೊಂಡು ಕೂಡಿಸಿದಾಗ ಒಂದೇ ರೀತಿಯ ಉತ್ತರ ಬರುವುದನ್ನು ನೀವಿಲ್ಲಿ ಕಾಣ್ಬೋದು. ಸೊ ಇದು ಈ ಕ್ಯಾಲೆಂಡರ್ನ ವಿನ್ಯಾಸದಲ್ಲಿ ಇರುವಂತಹ ಒಂದು ವಿಷಯ. ಹಾಗೆ ಈ ಕ್ಯಾಲೆಂಡರನ್ನು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿ 30ಕ್ಕಿಂತ ಹೆಚ್ಚು ಅಂಕಿಗಳಿಗೆ ವಿಸ್ತರಿಸಿದ್ದಾರೆ. ಸೊ ಕ್ಯಾಲೆಂಡರ್ ಅಂತ ಹೇಳಿದರೆ ಅದರಲ್ಲಿ 1ರಿಂದ 30 ಅಥವಾ 31 ತನಕ ಮಾತ್ರ ಸಂಖ್ಯೆಗಳಿರ್ತದೆ. ಆದರೆ ನಿಮಗೆ ಇಲ್ಲಿ ಇರುವಂತಹ ವಿಷಯಗಳನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಇಲ್ಲಿ ಸಂಖ್ಯೆಗಳನ್ನು 30ಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ, ನೀವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಈಗ 30ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಈ ರೀತಿ ಕೊಟ್ಟಾಗ ನಾವು ಅಂತ್ಯವಿಲ್ಲದ ಈ ಗ್ರಿಡ್ನಲ್ಲಿನ 2x2 ಚೌಕದ ಕರ್ಣದಲ್ಲಿರುವ ಸಂಖ್ಯೆಗಳ ಮೊತ್ತವು ಸಮವಿರುತ್ತದೆಯೇ ಹೇಗೆ ಖಚಿತಪಡಿಸಬಹುದು ಅಂತ ಹೇಳಿದ್ದಾರೆ. ಅಂದರೆ ಈ ರೀತಿ ಸಂಖ್ಯೆಗಳನ್ನು ತೆಗೆದುಕೊಂಡು ನೀವು ಯಾವುದೇ ಒಂದು ಚೌಕವನ್ನು ತೆಗೆದುಕೊಂಡಾಗ ಆ ಚೌಕದಲ್ಲಿನ ಕರ್ಣಗಳ ಸಂಖ್ಯೆಗಳನ್ನು ಕೂಡಿಸಿದಾಗ ಒಂದೇ ರೀತಿಯ ಸಂಖ್ಯೆ ಬರ್ತದ, ಅದನ್ನು ನೀವು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಒಂದು ಬೀಜೋಕ್ತಿಯ ಸಹಾಯದಿಂದ ಕಂಡುಹಿಡಿಬಹುದು. ಸೊ ನೀವು ಯಾವುದೇ ಒಂದು ಚೌಕವನ್ನು ತೆಗೆದುಕೊಂಡ್ರೆ ಈ ಕ್ಯಾಲೆಂಡರಿಂದ, ಈಗ ಇಲ್ಲಿ ಇರುವಂಥ ಮೊದಲ ಸಂಖ್ಯೆ A ಅಂತ ತೆಗೆದುಕೊಂಡ್ರೆ ಇಲ್ಲಿ ಬಲಬದಿಯಲ್ಲಿರುವ ಸಂಖ್ಯೆ ಯಾವಾಗಲೂ ಕೂಡ 1 ಹೆಚ್ಚಾಗಿರ್ತದೆ. ಉದಾಹರಣೆಗೆ ಈ ಚಿತ್ರದಲ್ಲಿ ನೋಡಿ 8, 9 ಮತ್ತು 15, 16 ತೆಗೆದುಕೊಂಡ್ರೆ 8 ಇದೆ, ಇಲ್ಲಿ 9 ಇದೆ, ಅಂದರೆ 1 ಹೆಚ್ಚಾಗಿದೆ. ಅಥವಾ ನೀವು ಯಾವುದೇ ಒಂದು ಸ್ಕ್ವೇರನ್ನು ತೆಗೆದುಕೊಳ್ಳಿ. ಈಗ ಈ ಸ್ಕ್ವೇರನ್ನು ತೆಗೆದುಕೊಂಡಿದ್ದೇನೆ, ಇದರಲ್ಲಿ 4 ಇದೆ, ಇಲ್ಲಿ 5 ಇದೆ. ಅಂದರೆ ಇಲ್ಲಿ A ಇದ್ದರೆ ಇಲ್ಲಿಯ ಸಂಖ್ಯೆ ಏನಾಗಿರ್ತದೆ? A + 1 ಆಗಿರ್ತದೆ ಅಂತ ನಾವು ಹೇಳ್ಬೋದು. ಹಾಗೆ ಈ ಸಂಖ್ಯೆ ಈಗ A ಆಗಿದ್ದರೆ ಇದರ ಕೆಳಗಿರುವಂಥ ಸಂಖ್ಯೆಗೆ ಮತ್ತು ಇದಕ್ಕಿರುವಂಥ ರಿಲೇಷನ್ ಏನು? ಇಲ್ಲಿ ಇದಕ್ಕೆ 8ಗೆ +7 ಆ್ಯಡ್ ಮಾಡಿದರೆ ನಮಗೆ 15 ಸಿಗ್ತದೆ. ಹಾಗೆ ಇಲ್ಲಿ 4ಗೆ +7 ಆ್ಯಡ್ ಮಾಡಿದರೆ ನಮಗೆ 11 ಸಿಗ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಈ ಎಯ ಕೆಳಗಿರುವ ಸಂಖ್ಯೆ ಏನು? A + 7 ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿರುವಂಥ ಸಂಖ್ಯೆ, ಈ ಸಂಖ್ಯೆ ಏನು? ಇದರ 1 ಹೆಚ್ಚು. ಅಂದರೆ ನಾವು ಈ ಸಂಖ್ಯೆಗೆ +8 ಮಾಡಬೇಕು. ಇಲ್ಲಿ 15 ಇದೆ, ಇಲ್ಲಿ 16 ಇದೆ, ಅಂದರೆ 1 ಹೆಚ್ಚು. ಅಂದರೆ ನಾವಿಲ್ಲಿ ಹೇಳ್ಬೋದು A + 8 ಅಂತ ಹೇಳಿದರೆ ಇದು ನಮಗೆ 4ನೇ ಸಂಖ್ಯೆಯನ್ನು ಕೊಡ್ತದೆ. ಈ ಜನರಲ್ ರೂಪವನ್ನು ಉಪಯೋಗಿಸಿ ನಾವು ಕ್ಯಾಲೆಂಡರ್ನಲ್ಲಿರುವಂತಹ ಯಾವುದೇ ಸಂಖ್ಯೆಗಳನ್ನು ಪ್ರತಿನಿಧಿಸ್ಬೋದು. ಸೊ ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಈಗ ನೋಡಿ A ಅಂತ ತೆಗೆದುಕೊಂಡ್ರೆ ನಾವು ಯಾವ ರೀತಿಯಲ್ಲಿ ಸಂಖ್ಯೆಗಳನ್ನು ಕಂಡುಹಿಡಿಬಹುದು ಅಂತ ಹೇಳಿದ್ದಾರೆ. ಸೊ ಎಯ ಬಲಭಾಗದಲ್ಲಿರುವ ಸಂಖ್ಯೆ ಅದಕ್ಕಿಂತ
ಅದಕ್ಕಿಂತ 1 ಹೆಚ್ಚಾಗಿರ್ತದೆ. ಹಾಗೆ ಕೆಳಗಿರುವಂತಹ ಸಂಖ್ಯೆ ಅದಕ್ಕಿಂತ 7 ಹೆಚ್ಚಾಗಿರ್ತದೆ. ಹಾಗೆ ಎಗೆ ಕರ್ಣವಾಗಿರುವಂತಹ ಸಂಖ್ಯೆಯು ಅದಕ್ಕಿಂತ 8 ಹೆಚ್ಚಾಗಿರ್ತದೆ. ಹಾಗಾಗಿ ನಾವು ಈ ರೀತಿಯಲ್ಲಿ ಯಾವುದೇ ಸಂಖ್ಯೆಗಳನ್ನು ಪ್ರತಿನಿಧಿಸಲಿಕ್ಕೆ ಕ್ಯಾಲೆಂಡರ್ ಅಲ್ಲಿರುವಂತಹ ಚೌಕ ರೂಪದಲ್ಲಿರುವಂತಹ ಯಾವುದೇ ಸಂಖ್ಯೆಗಳನ್ನು ಪ್ರತಿನಿಧಿಸಲಿಕ್ಕೆ ಈ ರೀತಿಯಲ್ಲಿ ಅದನ್ನು ಬರೀಬಹುದು. ಈಗ ನೀವು ಇದರ ಕರ್ಣದ ಅಳತೆಯನ್ನು ಫೈಂಡ್ ಔಟ್ ಮಾಡಿ. ಈಗ ಕರ್ಣ ಅಂತ ಹೇಳಿದ್ರೆ ಈ 2 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ, ಅಂದ್ರೆ a ಮತ್ತೆ a+8. ಸೊ ಇದೆರಡನ್ನ ಕುಡಿಸಿದಾಗ ನಿಮ್ಗೆ ಏನು ಸಿಗ್ತದೆ? 2a+8 ಅಂತ ಸಿಗ್ತದೆ. ಹಾಗೆ ಈ 2 ಕರ್ಣಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಏನಿದೆ? a+1 ಇದೆ ಪ್ಲಸ್ a+7 ಇದೆ. ಇದು ಕೂಡ ಕುಡಿಸಿದಾಗ 2a+8 ಅನ್ನ ಕೊಡ್ತದೆ. ಸೊ ನೀವಿಲ್ಲಿ ನೋಡ್ಬೋದು, 2 ಕರ್ಣಗಳ ಸಂಖ್ಯೆಗಳನ್ನು ನಾವು ಕುಡಿಸಿದಾಗ ನಮಗೆ ಒಂದೇ ರೀತಿಯ ಉತ್ತರ ಬರ್ತದೆ. 2a+8 ಎನ್ನುವಂಥ ಉತ್ತರ ಬರ್ತದೆ. ಹಾಗಾಗಿ ನಾವು ಇದನ್ನ ಒಂದು ಈ ಕ್ಯಾಲೆಂಡರ್ನ ಸಂಖ್ಯೆಗಳನ್ನು ಪ್ರತಿನಿಧಿಸಲಿಕ್ಕೆ ಇರುವಂಥ ವಿನ್ಯಾಸ ಅಂತ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಬೋದು. ಎಗೆ ಯಾವುದೇ ಸಂಖ್ಯೆಯನ್ನು ಕೊಟ್ಟು ಇಲ್ಲಿರುವಂಥ ಬೆಲೆಗಳನ್ನು ಅಥವಾ ಚೌಕದಲ್ಲಿ ಇರುವಂಥ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಉದಾಹರಣೆಗೆ ನಾನಿಲ್ಲಿ a=2 ಅಂತ ತೆಗೆದುಕೊಳ್ತೇನೆ. a=2 ಅಂತ ತೆಗೆದುಕೊಂಡ್ರೆ ನಾವು ಯಾವ ರೀತಿಯಲ್ಲಿ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು? ಈಗ ಚೌಕದಲ್ಲಿ ಮೊದಲಿಗೆ ಇಲ್ಲಿ a2 ಅಂತ ತೆಗೆದುಕೊಂಡಿದ್ದೇನೆ. ಸೊ ಬಲಬದಿಯಲ್ಲಿರುವಂತಹ ಸಂಖ್ಯೆ ಏನಾಗಿರ್ತದೆ? a+1 ಅಂದ್ರೆ ಇದು 3. ನೆಕ್ಸ್ಟ್ ಈ ಬದಿಯಲ್ಲಿರುವಂತಹ ಸಂಖ್ಯೆ ಏನಾಗಿರ್ತದೆ? a+7. ಸೊ 2ಗೆ 7 ಅನ್ನ ಆಡ್ ಮಾಡಿದ್ರೆ ನೆಕ್ಸ್ಟ್ ಏನಾಗ್ತದೆ? 9 ಆಗ್ತದೆ. ಹಾಗೆ ಇಲ್ಲಿರುವಂತಹ ಸಂಖ್ಯೆ ಏನಾಗಿರ್ತದೆ? a+8 ಆಗಿರ್ತದೆ. ಅಂದ್ರೆ ಇದಕ್ಕಿಂತ 1 ಹೆಚ್ಚು ಅಂದ್ರೆ 10. ಸೊ ಈ ರೀತಿಯಲ್ಲಿ ನೀವು ಯಾವುದೇ ಸಂಖ್ಯೆಗಳನ್ನ ಕಂಡುಹಿಡಿಬಹುದು. ಮತ್ತೆ ಅದರ ಜೊತೆಗೆ ಈಗ ಇದರ ಕರ್ಣಗಳ ಅಳತೆಗಳನ್ನು ಕೂಡ ನೋಡಿ. 9+3 ಅಂದ್ರೆ 11 ಅನ್ನ ಕೊಡ್ತದೆ. ಇದು 2+10 ಅಂದ್ರೆ 9+3 ಅಂದ್ರೆ 12 ಅನ್ನ ಕೊಡ್ತದೆ. 2+10 ಅಂದ್ರೆ ಇದು ಕೂಡ 12 ಅನ್ನ ಕೊಡ್ತದೆ. ಹಾಗೆ ನೇರವಾಗಿ ನೀವಿಲ್ಲಿ 2a+8 ಇದನ್ನು ಕೂಡ ಉಪಯೋಗಿಸಬಹುದು. 2a+8 ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಕರ್ಣದ ಮೊತ್ತ ಅಂತ ಸಿಕ್ಕಿದೆ. ಸೊ ನಾವಿಲ್ಲಿ ಏನ್ ಮಾಡಿದ್ದೇವೆ? a2 ಅಂತ ತೆಗೆದುಕೊಂಡಿದ್ದೇವೆ. ಸೊ a ಯ ಜಾಗದಲ್ಲಿ 2 ಅನ್ನ ಹಾಕಿ +8. ಸೊ 2 2s are 4. 4+8 ಅಂತ ಹೇಳಿದ್ರೆ ಅದು ಕೂಡ ನಿಮ್ಗೆ 12 ಎನ್ನುವಂತ ಆನ್ಸರ್ ಅನ್ನ ಕೊಡ್ತದೆ. ಸೊ ಈ ಇಕ್ವೇಶನ್ ಏನಿದೆ, ಈ ಇಕ್ವೇಶನ್ ಅನ್ನ, ಈ ಎಕ್ಸ್ಪ್ರೆಷನ್ಸ್ ಗಳನ್ನ ನಾವು ಯಾವುದೇ ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ, ಯಾವುದೇ ಸಂಖ್ಯೆಯ ಕರ್ಣಗಳ ಅಳತೆಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಉಪಯೋಗಿಸಬಹುದು. ಸ್ಪೆಷಲಿ ನೀವು ಕ್ಯಾಲೆಂಡರ್ ಅನ್ನು ತೆಗೆದುಕೊಂಡಾಗ ಅದರಲ್ಲಿರುವಂತಹ ಚೌಕವನ್ನು ತೆಗೆದುಕೊಂಡ್ರೆ ಅಲ್ಲಿ 4 ಸಂಖ್ಯೆಗಳನ್ನು ತೆಗೆದುಕೊಂಡು ಅಲ್ಲಿರುವಂತಹ ಸಂಖ್ಯೆಗಳು ಯಾವುದು ಬರ್ತದೆ ಅಂತ ಹೇಳಿ ನಾವು ಈ ಒಂದು ಇಕ್ವೇಶನ್ ಅನ್ನು ಉಪಯೋಗಿಸಿ ಅದೆಲ್ಲವನ್ನ ಕಂಡುಹಿಡಿಯಬಹುದು. ನಂತರ ಮುಂದಿನ ಆಕಾರದಲ್ಲಿರುವಂತಹ ರೂಪುಗೊಳ್ಳುವ ಸಂಖ್ಯೆಗಳ ಒಂದು ಗುಂಪನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆ ನಾವು ಚೌಕದ ರೂಪದಲ್ಲಿರುವಂತಹ ಕ್ಯಾಲೆಂಡರ್ನ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೆವು. ಇಲ್ಲಿ ಈ ರೀತಿ ಇರುವಂತಹ ಒಂದು ಸಂಖ್ಯೆಗಳನ್ನ ಕ್ಯಾಲೆಂಡರ್ ಇಂದ ಆಯ್ಕೆ ಮಾಡಿದ್ದಾರೆ. ಸೊ ಇದರಲ್ಲಿ ಏನಾದ್ರೂ ಸಂಬಂಧ ಇದೆಯಾ ಅಂತ ನೀವಿಲ್ಲಿ ನೋಡ್ಬೇಕು. ಇದರಲ್ಲಿ ಯಾವ ರೀತಿಯ ರಿಲೇಷನ್ ಇದೆ ಅಂತ ಹೇಳಿ ನಾವೀಗ ಹೋಲಿಕೆ ಮಾಡಬೇಕು. ಸೊ ಇದನ್ನ ಹೋಲಿಕೆ ಮಾಡ್ಲಿಕ್ಕೆ ನೀವಿಲ್ಲಿ ಕೂಡಿಸ್ತಾ ಬನ್ನಿ. ಇಲ್ಲಿರುವಂತಹ ಸಂಖ್ಯೆಗಳು ಯಾವುದೆಲ್ಲ ಇದೆ ಆ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ತಾ ಬನ್ನಿ. ಸೊ ಇಲ್ಲಿಗ 8 + 14 + 15 + 16 + 22. ಸೊ ಇದೆಲ್ಲವನ್ನ ಕೂಡಿಸಿದ್ರೆ ನಿಮ್ಗೆ ಉತ್ತರ ಇಲ್ಲಿ 75 ಅಂತ ಸಿಗ್ತದೆ. ಹಾಗೆ ಇದು ಯಾವುದರ 5 ಪಟ್ಟು ಇದೆ? ಈ 15 ಮಧ್ಯದಲ್ಲಿರುವಂತಹ ಸಂಖ್ಯೆ 15 × 5 ಅಂತ ಮಾಡಿದ್ರೆ 75 ಅನ್ನ ಕೊಡ್ತದೆ. ಸೊ ಇದು ಇಲ್ಲಿ ನಮ್ಗೆ ಎಲ್ಲವನ್ನ ಕೂಡಿಸಿದಾಗ ಸಿಗುವಂತ ಉತ್ತರ ಏನಿದೆ? ಇದು ಮಧ್ಯದಲ್ಲಿರುವಂತಹ ಸಂಖ್ಯೆಯ 5 ಪಟ್ಟು ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಎಲ್ಲಾ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಮೊತ್ತ ನಮ್ಗೆ 75 ಸಿಕ್ಕಿದೆ. ಮಧ್ಯದಲ್ಲಿರುವ ಸಂಖ್ಯೆ 15ರೊಂದಿಗೆ ಇದನ್ನ ಹೋಲಿಸಿ ಅಂತ ಹೇಳಿದ್ದಾರೆ. ಸೊ 15 × 5 ಅಂದ್ರೆ 75 ಅಂತ ಸಿಗ್ತದೆ. ಅಂದ್ರೆ ಈ ಮಧ್ಯದಲ್ಲಿರುವಂತಹ ಸಂಖ್ಯೆಯ 5 ಪಟ್ಟು ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಆಕಾರವನ್ನ ರೂಪಿಸುವ ಸಂಖ್ಯೆಗಳ ಮತ್ತೊಂದು ಗುಂಪಿಗೆ ಇದನ್ನ ಪುನರಾವರ್ತಿಸಿ ನೀವು ಏನನ್ನು ಗಮನಿಸುವಿರಿ ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ಬೇರೆ ರೀತಿಯ ಒಂದು ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು. ಇಲ್ಲಿ ಈಗ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ, ನೀವಿಲ್ಲಿ ಕಾಣಬಹುದು. ಸೊ ಈ ಸಂಖ್ಯೆಗಳನ್ನ ಕೂಡಿಸಿದಾಗ ಕೂಡ ನಮಗೆ ಇದೇ ರೀತಿಯ ಉತ್ತರ ಬರ್ತದ ಅಂತ ನೋಡುವ. ಸೊ 13 + 19 + 20 + 21 + 27.
ಸೊ ಇದನ್ನು ಕೂಡಿಸಿದಾಗ ನಿಮ್ಗೆ ಇಲ್ಲಿ ಉತ್ತರ 100 ಅಂತ ಸಿಗ್ತದೆ. ಸೊ 20, 40, 41, 50, 60, ಓಕೆ 70, 80, ಓಕೆ ಇದು ಕೂಡ ನಿಮಗೆ 100 ಕೊಡ್ತದೆ ಉತ್ತರ. ಸೊ ಇದು ಯಾವುದರ 5 ಪಟ್ಟು ಇದೆ? ಮಧ್ಯದ ಸಂಖ್ಯೆ 20 ಆಗಿದೆ. 20 ಗುಣಿಸು 5 ಅಂತ ಹೇಳಿದರೆ ಏನು? 100 ಆಗಿದೆ. ಸೊ ಯಾವಾಗಲೂ ಕೂಡ ನಾವು ಈ ರೀತಿ ಇರುವಂಥ ಆಕೃತಿಯನ್ನು ತೆಗೆದುಕೊಂಡ್ರೆ, ಶೇಪನ್ನು, ವಿನ್ಯಾಸವನ್ನು ಕ್ಯಾಲೆಂಡರಿಂದ ಚೂಸ್ ಮಾಡಿದರೆ, ಆಗ ಅಲ್ಲಿರುವಂಥ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಸಿಗುವಂಥ ಮೊತ್ತ ಏನಿದೆ, ಆ ಮೊತ್ತವು ಮಧ್ಯದಲ್ಲಿರುವಂಥ ಸಂಖ್ಯೆಯ 5 ಪಟ್ಟು ಇರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇದು ಎಲ್ಲ ರೀತಿಯ ಸಂಖ್ಯೆಗಳಿಗೆ ಒಂದೇ ರೀತಿಯಾಗಿದೆ. ಆದ್ರಿಂದ ಈ ಆಕಾರ ರೂಪುಗೊಳ್ಳುವ ಸಂಖ್ಯೆಗಳ ಸಾಮಾನ್ಯ ಗುಂಪನ್ನು ಪರಿಗಣಿಸಿ ಮಧ್ಯದಲ್ಲಿರುವ ಸಂಖ್ಯೆಯನ್ನು ಎ ಎಂದು ತೆಗೆದುಕೊಳ್ಳಿ, ಬೇರೆ ಇತರ ಸಂಖ್ಯೆಗಳನ್ನು ಎ ಯಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಏನು ಮಾಡಬೇಕಂದ್ರೆ, ಈಗ ಎ ಯ ರೂಪದಲ್ಲಿ ನೀವು ಬರೆಯುವುದಾದ್ರೆ ಯಾವ ರೀತಿಯಲ್ಲಿ ಬರೀಬಹುದು? ಮಧ್ಯದಲ್ಲಿರುವಂತಹ ಸಂಖ್ಯೆನ ಎ ಅಂತ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಇರುವಂತಹ ಸಂಖ್ಯೆ ಇದು ಎ ಆದ್ರೆ ಈ ಸಂಖ್ಯೆ ಏನಾಗಿರ್ತದೆ ಅಂತ ನೀವು ಕಂಡುಹಿಡಿಬೇಕು. ಸೊ ಇಲ್ಲಿ ಮಧ್ಯದಲ್ಲಿರುವ ಸಂಖ್ಯೆ ಎ ಆದರೆ, ಇಲ್ಲಿರುವಂಥ ಸಂಖ್ಯೆ ಎ ಆದರೆ, ಈ ಸಂಖ್ಯೆ ಇಲ್ಲಿ ಬಲಭಾಗದಲ್ಲಿರುವಂಥ ಸಂಖ್ಯೆ 1 ಹೆಚ್ಚು, ಇಲ್ಲಿ ಕೂಡ 1 ಹೆಚ್ಚಿದೆ, ಅಂದರೆ a+1 ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಎಡಭಾಗದಲ್ಲಿರುವಂಥ ಸಂಖ್ಯೆ ಇಲ್ಲಿ 14 ಇದೆ, ಹಾಗೆ ಇಲ್ಲಿ 19 ಇದೆ, ಅಂದರೆ ಎಗಿಂತ 1 ಕಡಿಮೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ a-1. ನೆಕ್ಸ್ಟ್ ಇಲ್ಲಿ ಮೇಲ್ಭಾಗದಲ್ಲಿರುವಂಥ ಸಂಖ್ಯೆ 8 ಇದೆ, ಅಂದರೆ ಇದಕ್ಕಿಂತ 7 ಕಡಿಮೆ. ಇಲ್ಲಿ 13 ಇದೆ, ಸೊ ಇದಕ್ಕಿಂತ 7 ಕಡಿಮೆ. ಸೊ a-7. ನೆಕ್ಸ್ಟ್ ಈ ಭಾಗದಲ್ಲಿರುವಂಥ ಸಂಖ್ಯೆ 22 ಇದೆ, ಇಲ್ಲಿ 27 ಇದೆ, ಅಂದರೆ ಇದಕ್ಕಿಂತ ಈ ಮಧ್ಯಭಾಗದಲ್ಲಿರುವ ಸಂಖ್ಯೆಗಿಂತ 7 ಹೆಚ್ಚು. ಸೊ a+7. ಸೊ ಈ ರೀತಿಯಲ್ಲಿ ನಾವು ಅದನ್ನು ಎ ಯ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಈ ಸಂಖ್ಯೆಗಳನ್ನು, ಈ ವಿನ್ಯಾಸವನ್ನು ನೀವು ತೆಗೆದುಕೊಂಡ್ರೆ, ಇಲ್ಲಿ ಮಧ್ಯದಲ್ಲಿರುವಂಥ ಸಂಖ್ಯೆನ ಎ ಅಂತ ತೆಗೆದುಕೊಂಡ್ರೆ a-1, a+1, a-7 ಹಾಗೆ a+7 ಅಂತ ಹೇಳಿ ಇದನ್ನು ವ್ಯಕ್ತಪಡಿಸಬಹುದು. ಸೊ ಇದು ಕ್ಯಾಲೆಂಡರ್ನ ವಿನ್ಯಾಸದ ಬಗ್ಗೆ.